ವೀಕ್ಷಕರೇ, ಬಿಗ್ ಬಾಸ್ ಕನ್ನಡ ಸೀಸನ್ 11 ಮನೆಯಿಂದ ಲೇಟೆಸ್ಟ್ ಅಪ್ಡೇಟ್ ಒಂದು ಬರ್ತಿದ್ದು, ರಜತ್ ಮತ್ತು ಧನರಾಜ್ ಆಚಾರ್ ಜಗಳದಲ್ಲಿ ತುಂಬಾನೇ ಮಾರಾಮಾರಿಯಾಗಿದ್ದು, ರಜತ್ ಅವರು ಬಿಗ್ ಬಾಸ್ ಮನೆಯಿಂದ ಹೊರಬಂದಿದ್ದಾರೆ ಎನ್ನುವ ಮಾಹಿತಿಗಳು ಕೇಳಿ ಬರ್ತಿದೆ. ವೀಕ್ಷಕರೇ, ನಿಜವಾಗ್ಲೂ ರಜತ್ ಅವರು ಬಿಗ್ ಬಾಸ್ ಮನೆಯಿಂದ ಹೊರಬಂದಿದ್ದಾರಾ? ಬಿಗ್ ಬಾಸ್ ನಲ್ಲಿ ನಡೆದಿದ್ದಾದ್ರೂ ಏನು ಅನ್ನೋ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ. ಅದಕ್ಕಿಂತ ಮುಂಚೆ ವೀಕ್ಷಕರೇ, ಯಾರಿಗೆಲ್ಲ ಬಿಗ್ ಬಾಸ್ ನಲ್ಲಿ ಹನುಮಂತ ಅಥವಾ ತ್ರಿವಿಕ್ರಮ್ ಇಷ್ಟ, ಈ ವಿಡಿಯೋಗೊಂದು ಲೈಕ್ ಕೊಡಿ ಮತ್ತು ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಯಾರು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಇವತ್ತು ಬಿಗ್ ಬಾಸ್ ನಲ್ಲಿ ಕಳಪೆ ಮತ್ತು ಉತ್ತಮ ಟಾಸ್ಕ್ ಅನ್ನ ಕೊಡಲಾಗಿತ್ತು. ಈ ಒಂದು ಟಾಸ್ಕ್ ನ ವೇಳೆ ಧನರಾಜ್ ಅವರು ರಜತ್ ಅವರಿಗೆ ಕಳಪೆಯನ್ನ ಕೊಟ್ಟಿದ್ರು. ಈ ಮಧ್ಯದಲ್ಲೇ ಜಗಳ ಶುರುವಾಗಿದ್ದ ಕಾರಣ ರಜತ್ ಮತ್ತು ಧನರಾಜ್ ಅವರ ನಡುವೆ ದೊಡ್ಡ ಮಾರಾಮಾರಿಯೇ ಆಯ್ತು ಅಂತ ಹೇಳಲಾಗ್ತಿದೆ. ಆದ್ರೆ ವೀಕ್ಷಕರೇ, ಒಂದು ಮಾಹಿತಿಯ ಪ್ರಕಾರ ಬಿಗ್ ಬಾಸ್ ನಲ್ಲಿ ಇವತ್ತು ರಜತ್ ಮತ್ತು ಧನರಾಜ್ ನಡುವೆ ನಡೆದ ಜಗಳದಲ್ಲಿ ಇಬ್ರು ಕೂಡ ದೈಹಿಕವಾಗಿ ಹಲ್ಲೆಯನ್ನ ಮಾಡಿಲ್ಲ. ಹಾಗಾಗಿ ವೀಕ್ಷಕರೇ, ರಜತ್ ಅವರನ್ನ ಬಿಗ್ ಬಾಸ್ ಕನ್ಫೆಷನ್ ರೂಮ್ಗೆ ಕರೆದಿದ್ರು ಕೂಡ ರಜತ್ ಅವರನ್ನ ಆಚೆ ಕಳಿಸಿಲ್ಲ ಅನ್ನುವ ಮಾಹಿತಿಗಳು ಕೇಳಿ ಬರ್ತಿದೆ. ವೀಕ್ಷಕರೇ, ನಿಮ್ಗೆ ಇದರ ಬಗ್ಗೆ ಏನ್ ಅನಿಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ.